ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆರ್ ಟಿ ಇಗೆ ಅರ್ಜಿ ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ದಂಥವ್ರಿಗೆ ಆರ್ ಟಿ ಇಗೆ ಅರ್ಜಿ ಸಲ್ಲಿಸೋದಕ್ಕೂ ಮುಂಚೆ ಕೆಲವು ಡೌಟ್ಸ್ ಇರುತ್ತೆ. ವಯಸ್ಸು ಎಷ್ಟಿರಬೇಕು, ಅದೇ ರೀತಿಯಾಗಿ ಪ್ರೈವೇಟ್ ಶಾಲೆಗೆ ಅರ್ಜಿ ಸಲ್ಲಿಸೋದಾ ಅಥವಾ ಗೌರ್ಮೆಂಟ್ ಶಾಲೆಗೆ ಅರ್ಜಿ ಸಲ್ಲಿಸ್ಬೋದಾ, ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಏನೆಲ್ಲ ದಾಖಲಾತಿಗಳು ಬೇಕು, ಯಾವಾಗಿಂದ ಅರ್ಜಿ ಪ್ರಾರಂಭವಾಗುತ್ತೆ. ಸೊ ಹಲವಾರು ಡೌಟ್ಸ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಉತ್ತರವನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದೇ ರೀತಿಯಾಗಿ ನಿಮಗೆ ಆರ್ ಟಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ. ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಸೆಕೆಂಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕೊಡ್ತಾ ಇರ್ತೀವಿ. ಈ ಎಲ್ಲ ಮಾಹಿತಿ ನಿಮಗೆ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ. ಇನ್ನು ಮೊದಲಿಗೆ ಆರ್ ಟಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ವಯಸ್ಸು ಎಷ್ಟಿರಬೇಕಪ್ಪ ಅಂತ ಅಂದರೆ LKGಗಾದರೆ 4ರಿಂದ ಹಿಡಿದು 6 ವರ್ಷ ಒಳಗಡೆ ಇರಬೇಕು. 1ನೇ ತರಗತಿಗಾದರೆ 6ರಿಂದ ಹಿಡಿದು 8 ವರ್ಷ ಒಳಗಡೆ ಇದ್ದಂಥವರು ಆರ್ ಟಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಕೆಲವರು ಕಮೆಂಟನ್ನು ಮಾಡಿದ್ದಾರೆ. ಸೊ ನಾವಿರೋದು ಚಿತ್ರದುರ್ಗದಲ್ಲಿ, ನಾವು ದಾವಣಗೆರೆಗೆ ಅಪ್ಲೈ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಕೆಲವರು ಬೆಂಗಳೂರು ಡಿಸ್ಟಿಕ್ಕಲ್ಲಿ ಅವರ ಪ್ರೂಫ್ ಎಲ್ಲ ಇರುತ್ತೆ, ಅವರು ಕೋಲಾರಲ್ಲಿ ವಾಸವಾಗಿರ್ತಾರೆ. ಈಗ ಕೋಲಾರಲ್ಲಿ ಅಪ್ಲೈ ಮಾಡೋಕ್ಕೆ ಆಗುತ್ತಾ ಅಂತಲೂ ಸಹ ಕೆಲವರು ಕೇಳ್ತಾ ಇದ್ದಾರೆ. ಸೊ ಗಮನವಿಟ್ಟು ಕೇಳಿ ಸ್ನೇಹಿತರೆ. ಆಧಾರ್ ಕಾರ್ಡು, ಬರ್ತ್ ಸರ್ಟಿಫಿಕೇಟು ಯಾವ ಅಡ್ರೆಸ್ಸಲ್ಲಿ ಇರುತ್ತೆ ಆ ಪ್ಲೇಸ್ಗೆ ಮಾತ್ರ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗುತ್ತೆ. ಉದಾಹರಣೆಗೆ ನೀವು ಬಳ್ಳಾರಿಯಲ್ಲಿದ್ದು ನಿಮ್ಮ ಆಧಾರ್ ಪ್ರೂಫು, ರೇಷನ್ ಕಾರ್ಡು, ನಂತರ ಬರ್ತ್ ಸರ್ಟಿಫಿಕೇಟಲ್ಲಿ ವಿಳಾಸ ಕೊಟ್ಟಿರ್ತಾರಲ್ವ, ಅದೆಲ್ಲ ಒಂದೇ ಅಡ್ರೆಸ್ಸಲ್ಲಿ ಇರಬೇಕಾಗುತ್ತೆ. ನೀವು ಯಾವ ಅಡ್ರೆಸ್ಸಲ್ಲಿ ಇರುತ್ತೆ ನಿಮ್ಮ ಆಧಾರ್ ಕಾರ್ಡು, ಬರ್ತ್ ಸರ್ಟಿಫಿಕೇಟು, ಆ ಪ್ಲೇಸ್ಗೆ, ಆ ವಾರ್ಡ್ಗೆ ಮಾತ್ರ ನೀವು ಅರ್ಜಿ ಸಲ್ಲಿಸೋದಕ್ಕೆ ಆಗುತ್ತೆ. ನೀವು ಬೇರೆ ಕಡೆ ಶಿಫ್ಟ್ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡು, ಬರ್ತ್ ಸರ್ಟಿಫಿಕೇಟು ಎಲ್ಲ ಪ್ರೂಫು ಅಲ್ಲಿದ್ದಾಗ ಮಾತ್ರ ಅಪ್ಲೈ ಮಾಡ್ಕೋಬಹುದು. ಇಲ್ಲ ಅಂತಂದರೆ ನಿಮ್ಮ ಆಧಾರ್ ಕಾರ್ಡು, ಬರ್ತ್ ಸರ್ಟಿಫಿಕೇಟಲ್ಲಿ ಏನು ಅಡ್ರೆಸ್ ಇರುತ್ತೆ ಆ ಅಡ್ರೆಸ್ಗೆ ಮಾತ್ರ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಅಪ್ಲೈ ಎಲ್ಲಿ ಮಾಡಬೇಕು, ಸೇವಾ ಸಿಂಧು ಅಲ್ಲಿ ಅಪ್ಲೈ ಮಾಡೋದಾ ಅಂತ ಕೇಳಿದ್ದಾರೆ. ಸೊ ಆ ಥರ ಏನಿಲ್ಲ, ಪಬ್ಲಿಕ್ ವೆಬ್ಸೈಟ್ ಇದೆ, ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟರೆ ಬರುತ್ತೆ. ಅದರಲ್ಲಿ ಅಪ್ಲಿಕೇಶನ್ 15ನೇ ತಾರೀಕಿಂದ ಓಪನ್ ಆಗುತ್ತೆ ಈ ತಿಂಗಳು. ಆಗಿಂದ ನೀವು ಅರ್ಜಿನ ಸಲ್ಲಿಸಬಹುದಾಗಿರುತ್ತೆ. ಮತ್ತೊಬ್ಬರು ಕಮೆಂಟ್ ಮಾಡಿದ್ದಾರೆ, ನಮ್ಮ ಹಸ್ಬೆಂಡ್ ಊರಲ್ಲಿ ಆರ್ ಟಿ ಇಲ್ಲ, ನಮ್ಮ ತಾಯಿ ಊರಲ್ಲಿದೆ, ಅಪ್ಲೈ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು. ಆ ರೀತಿ ಆಗೋದಿಲ್ಲ. ಯಾಕಂದರೆ ಹಸ್ಬೆಂಡ್ ಯಾವ ಊರಲ್ಲಿ ಇರ್ತಾರೆ ಅದೇ ಊರಿಗೆ ಆಧಾರ್ ಕಾರ್ಡ್ ಇರುತ್ತೆ, ಬರ್ತ್ ಸರ್ಟಿಫಿಕೇಟ್ ಇರುತ್ತೆ. ಹಾಗಾಗಿ ಆಧಾರ್ ಕಾರ್ಡು, ಬರ್ತ್ ಸರ್ಟಿಫಿಕೇಟ್ ಯಾವ ಊರಲ್ಲಿ ಇರುತ್ತೋ ಆ ಊರಿಗೆ ಮಾತ್ರ ಅಪ್ಲೈ ಮಾಡ್ಕೋಬಹುದು, ಬೇರೆ ಊರಿಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಪ್ರೈವೇಟ್ ಶಾಲೆಗೆ ಆರ್ ಟಿ ಇ ಅಪ್ಲೈ ಮಾಡ್ಕೋಬೋದಾ ಅಂತಲೂ ಸಹ ಕಮೆಂಟ್ ಮಾಡಿದ್ದಾರೆ. ಹೌದು, ಪ್ರೈವೇಟ್ ಶಾಲೆಗೂ ಸಹ ಅಪ್ಲೈ ಮಾಡ್ಕೋಬೋದು. ಆದರೆ ಆರ್ ಟಿ ಇ ಲಿಸ್ಟಲ್ಲಿ ಪ್ರೈವೇಟ್ ಶಾಲೆ ಇರಬೇಕಾಗುತ್ತೆ ನಿಮ್ಮ ಊರಲ್ಲಿ. ಸರ್ಕಾರಿ ಶಾಲೆ ಏನಾದರೂ ನಿಮ್ಮ ಊರಲ್ಲಿ ಇದ್ದರೆ ಪ್ರೈವೇಟ್ ಶಾಲೆಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಊರಲ್ಲಿ ಪ್ರೈವೇಟ್ ಶಾಲೆ ಇದೆಯಾ ಇಲ್ವಾ ಆರ್ ಟಿ ಇ ಲಿಸ್ಟಲ್ಲಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಅರ್ಥ ಆಗೋ ರೀತಿಯಾಗಿ ವಿಡಿಯೋವನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನು ನೋಡ್ಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಸರೌಂಡಿಂಗಲ್ಲಿ ಪ್ರೈವೇಟ್ ಶಾಲೆ ಇದ್ದು ಗೌರ್ಮೆಂಟ್ ಶಾಲೆ ಇದ್ದರೆ ಆರ್ ಟಿ ಇಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಇನ್ನು ಮೈನಾರಿಟೀಸ್ ಅಪ್ಲೈ ಮಾಡ್ಬೋದಾ? ಅಪ್ಲೈ ಮಾಡ್ಬೋದು. ಆದರೆ ನಿಮ್ಮ ಏರಿಯಾ ಸರೌಂಡಿಂಗಲ್ಲಿ ಗೌರ್ಮೆಂಟ್ ಶಾಲೆ ಇರಬಾರ್ದು, ಪ್ರೈವೇಟ್ ಶಾಲೆ ಇದ್ದರೆ ಅಪ್ಲೈ ಮಾಡ್ಕೋಬಹುದು. ಇನ್ನು ಆರ್ ಟಿ ಇಯಲ್ಲಿ ಸೆಲೆಕ್ಟ್ ಮಾಡ್ಕೊಂಡಂಥವ್ರಿಗೆ ಫೀಸ್ ಫ್ರೀ ಇದೆಯಾ ಅಂತ ಕಮೆಂಟ್ ಮಾಡಿದ್ದಾರೆ. 1ನೇ ತರಗತಿಯಿಂದ ಹಿಡಿದು 8ನೇ ತರಗತಿವರೆಗೂ ಫ್ರೀ ಇರುತ್ತೆ, ಫೀಸ್ ಏನು ಕಟ್ಟೋಷ್ಟು ಇರೋಲ್ಲ. ಆದರೆ ವ್ಯಾನು, ಬ್ಯಾಗು, ಪುಸ್ತಕ ಅನ್ನೋದು ಫೀಸ್ ತಗೊಂತಾರೆ. ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ದಾರೆ. ಇದೇ ತಿಂಗಳು 15/4/2025 ಆರ್ ಟಿ ಸ್ಟಾರ್ಟ್ ಆಗುತ್ತೆ. ಇನ್ನೊಬ್ರು ಆರ್ ಟಿ ಲಿಸ್ಟ್ ಅಲ್ಲಿ ನಮ್ಮ ಊರಲ್ಲಿ ಇರೋ ಪ್ರೈವೇಟ್ ಶಾಲೆಗೆ ಅರ್ಜಿ ಸಲ್ಲಿಸಬಹುದಾ? ಹೌದು, ಸಲ್ಲಿಸಬಹುದು. ಆದರೆ ನಿಮ್ಮ ನಿಯರ್ ಅಲ್ಲಿ, ಆ ಶಾಲೆ ನಿಯರ್ ಅಲ್ಲಿ ಗೌರ್ಮೆಂಟ್ ಶಾಲೆ ಇದ್ರೆ ಆಗೋದಿಲ್ಲ. ಸೊ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಊರಲ್ಲಿ ಆರ್ ಟಿ ಲಿಸ್ಟ್ ಅಲ್ಲಿ ಪ್ರೈವೇಟ್ ಶಾಲೆ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಯಾವ ರೀತಿ ಚೆಕ್ ಮಾಡೋದು ಅಂತ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಆರ್ ಟಿಗೆ ಇಂಗ್ಲೀಷ್ ಮೀಡಿಯಂ ಇದೆಯಾ? ಹೌದು, ಇಂಗ್ಲೀಷ್ ಮೀಡಿಯಮ್ ಇದೆ, ಕನ್ನಡ ಮೀಡಿಯಮ್ಮು ಇದೆ. ಅದನ್ನು ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ಪ್ರೈವೇಟ್ ಶಾಲೆಗೆ ಸೆಲೆಕ್ಟ್ ಮಾಡ್ತಾರಾ, ಗೌರ್ಮೆಂಟ್ ಶಾಲೆಗೆ ಸೆಲೆಕ್ಟ್ ಮಾಡ್ತಾರಾ? ನೀವು ಅರ್ಜಿ ಸಲ್ಲಿಸುವಾಗ ನಿಮ್ಮ ಏರಿಯಾದಲ್ಲಿ ಪ್ರೈವೇಟ್ ಶಾಲೆ ಇದ್ದು ಗೌರ್ಮೆಂಟ್ ಶಾಲೆ ಇಲ್ಲ ಅಂತ ಅಂದಾಗ ನೀವು ಅರ್ಜಿ ಸಲ್ಲಿಸಿ ನಿಮಗೆ ಸೀಟ್ ಸಿಕ್ಕಾಗ ಪ್ರೈವೇಟ್ ಶಾಲೆನೇ ಇಂಗ್ಲೀಷ್ ಮೀಡಿಯಮ್ಮೇ 1ರಿಂದ 8ನೇ ತರಗತಿವರೆಗೂ ಫ್ರೀ ಇರುತ್ತೆ ಎಜುಕೇಷನು. ಹಾಗಾಗಿ ಚೆಕ್ ಮಾಡ್ಕೊಳ್ಳಿ ಫಸ್ಟು ನಿಮ್ಮ ಏರಿಯಾದಲ್ಲಿ ಪ್ರೈವೇಟ್ ಶಾಲೆ ಇದೆಯಾ ಇಲ್ವಾ, ಆರ್ ಟಿ ಲಿಸ್ಟಲ್ಲಿ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಇದಾದಮೇಲೆ ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡ್ತಾರಪ್ಪ ಅಂತ ಅಂದರೆ ಮುಂದಿನ ತಿಂಗಳು 21/5/2025 ಫಸ್ಟ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಸೆಕೆಂಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಬಂದುಬಿಟ್ಟು 9/6/2025 ಬಿಡ್ತಾರೆ. ಇನ್ನು ಆರ್ ಟಿ ಇಗೆ ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಮ ಹತ್ರ ಏನು ದಾಖಲಾತಿ ಇರಬೇಕಪ್ಪ ಅಂತ ಅಂದರೆ ವಿದ್ಯಾರ್ಥಿ ಆಧಾರ್ ಕಾರ್ಡು, ನಂತರ ತಂದೆ ಅಥವಾ ತಾಯಿ ಆಧಾರ್ ಕಾರ್ಡು, ವಿದ್ಯಾರ್ಥಿಯ ಜನನ ಪ್ರಮಾಣ ಪತ್ರ, ವಿದ್ಯಾರ್ಥಿ ಮತ್ತು ತಂದೆ ಅಥವಾ ತಾಯಿಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವಾಸಸ್ಥಳ ದೃಢೀಕರಣ ಪತ್ರ, ನಂತರ ಅಂಗವಿಕಲತೆ ಹೊಂದಿದ್ರೆ UD ID ಕಾರ್ಡು, ಇಷ್ಟು ಬೇಕಾಗುತ್ತೆ. ಸೊ ಆರ್ ಟಿಗೆ ಸಂಬಂಧಿಸಿದಂತೆ
ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರೂ ಸಹ ಕಾಮೆಂಟ್ ಮಾಡಿ ಸ್ನೇಹಿತರೆ. ಅದಕ್ಕೆ ಸಂಬಂಧಿಸಿದಂತೆ ನೆಕ್ಸ್ಟ್ ವಿಡಿಯೋ ನಾನು ಮಾಡ್ತೀನಿ. ಅದೇ ರೀತಿಯಾಗಿ ಆರ್ ಟಿಗೆ ಸಂಬಂಧಿಸಿದಂತೆ ಮಾಹಿತಿ ನಿಮಗೆ ಮುಂಚಿತವಾಗಿ ಬರಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಮಾತ್ರ ಬರುತ್ತೆ ಸ್ನೇಹಿತರೆ. ಟ್ರಯಲ್ ಅಪ್ಲಿಕೇಶನ್ ಬಂದ್ಬಿಟ್ಟು 9/4/2025 ಹಿಡಿದು 11/4/2025 ಒಳಗಡೆ ಟ್ರಯಲ್ ಅಪ್ಲಿಕೇಶನ್ ಅನ್ನು ಬಿಡ್ತಾ ಇದ್ದಾರೆ. ಸೊ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಓಪನ್ ಆದಾಗ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ಕಾಮೆಂಟ್ ಮಾಡಿ, ಅದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.